ಹಾಯ್ ಹಲೋ ನಮಸ್ಕಾರ. ನಾನು ವನಿತಾ ವಿಆರ್. ಇಲ್ಲಿ ನಿಮ್ಮ ಫೇವ್ರೆಟ್ ವೇದ ಕೃಷ್ಣಮೂರ್ತಿ ಅವರು ಕೂತಿದ್ದಾರೆ. ಬಿಯಾಂಡ್ ದ ಕಾಮ್ಸ್ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಸೊ ಇವತ್ತು ಡಿಸ್ಕಷನ್ ಎಲ್ಲಿಗಿದೆ, ಏನ್ ಮಾಡ್ತಾ ಇದೀವಿ, ಟೂರ್ನಮೆಂಟ್ WPL ಹಾಫ್ ವೇ ಆಗಿದೆ ಅಂತ ಹೇಳ್ಬೋದು. ಸೊ ವಾಟ್ ಆರ್ ಯುವರ್ ಟೇಕ್ ಆನ್ ದಿಸ್ ವೇದ? halfway through the tournament, actually ನೀವು 5 ಟೀಮ್ ನೋಡಿದ್ರೆ ಅಫ್ಕೋರ್ಸ್ ಮುಂಬೈ ಇಂಡಿಯನ್ಸ್ ಗೆದ್ದ ಮೇಲೆ ಅವ್ರು ಒಂದ್ ಮ್ಯಾಚ್ ಸೋತಿದ್ದು ಅದು ತುಂಬಾನೇ ಕ್ಲೋಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ಸಿಕ್ಕಾಪಟ್ಟೆ ಪ್ರಶ್ನೆಗಳು ಬರತ್ತೆ ಆ ಅಂಪೈರ್ ಡೆಸಿಷನ್ ಅಲ್ಲಿ. ಅದೆಲ್ಲ ಏನಾರ ಅವ್ರು ಫೇವರಬಲ್ ಆಗಿ ಇದ್ದಿದ್ರೆ ಪ್ರಾಬಬ್ಲಿ ಒಂದು ಸೋಲ್ದಲ್ಲೇ ಇರ್ತಾ ಇದ್ರು. ಸೊ ಮೋಸ್ಟ್ ಸಾರ್ಟೆಡ್ ಟೀಮ್ ಸದ್ಯಕ್ಕೆ ಅವರೇ ಕಾಣಿಸ್ತಾ ಇರೋದು. ಬ್ಯಾಟರ್ಸ್ ರನ್ ಸ್ಕೋರ್ ಮಾಡ್ತಾ ಇದಾರೆ, ಬೌಲಿಂಗ್ ಅಲ್ಲಿ ವಿಕೆಟ್ ಪಿಕ್ ಮಾಡ್ತಾ ಇದಾರೆ. ನ್ಯಾಟ್ ಸಿವರ್ ಬ್ರಂಟ್ ಅಂತೂ ಎಕ್ಕಾಮುಖ ಫಾರ್ಮ್ RCB ಗೆ ಪೆರಿ ಅಂದ್ರೆ ಮುಂಬೈ ಇಂಡಿಯನ್ಸ್ ಗೆ ನ್ಯಾಟ್ ಸಿವರ್ ಅಂತ ಹೇಳೋ ತಪ್ಪೇ ಅಲ್ಲ. ಎಕ್ಸಾಕ್ಟ್ಲಿ. ಯಾವ ತರ ಒಂದು ಕ್ಲಾಸ್ ತೋರಿಸ್ತಾರೆ. ಒಂದ್ಸತಿ ಫಾರ್ಮಿಗೆ ಬಂದ್ಮೇಲೆ ಅದನ್ನ ಕಂಟಿನ್ಯೂ ಮಾಡೋದು, ಕನ್ಸಿಸ್ಟೆನ್ಸಿ ಅಂತ ಏನ್ ಹೇಳ್ತೀವೋ ಅದನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಸೊ ಮುಂಬೈ ಇಂಡಿಯನ್ಸ್ ಸೈಡಿಗೆ ಇಡೋಣ ಸದ್ಯಕ್ಕೆ. ನಾಳೆ ಇರೋದು ಇಂಪಾರ್ಟೆಂಟ್ ಮ್ಯಾಚ್. 2 ಮ್ಯಾಚ್ ಹೋಮ್ ಗೇಮ್ ಸೋತ್ಮೇಲೆ ಸ್ವಲ್ಪ ಒಂದ್ ಸ್ವಲ್ಪ ನರ್ವಸ್, ಒಂದ್ ಸ್ವಲ್ಪ ಡೌಟ್ ಸ್ಟಾರ್ಟ್ ಆಗ್ಬೋದು ಟೀಮ್ ಮಧ್ಯದಲ್ಲಿ. ಬಿಕಾಸ್ ಎರಡು ಮ್ಯಾಚ್ ನೀವು ಸಾರಿ ಕರೆಕ್ಟ್ ಮಾಡ್ತಾ ಇದೀವಿ ಇವತ್ತು. ಸೊ 2 ಮ್ಯಾಚ್ ನೋಡಿದ್ರೆ ಡಿಫೆಂಡ್ ಮಾಡಕ್ ಆಗಿಲ್ಲ ಆಯ್ತಾ. ಇನ್ನೊಂದ್ ಕಡೆ ಗುಜರಾತ್ ಅವರು ವಾಪಸ್ ಅವ್ರಿಗೆ 2 ಸೀಸನ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆಯೋ ಫಸ್ಟ್ ಮ್ಯಾಚ್ ಅಲ್ಲಿ ಅಷ್ಟೇ ಸಾರ್ಟೆಡ್ ಆಗಿ ಕಾಣಿಸಿದ್ರು. ಅದಾದ್ಮೇಲೆ ಮತ್ತೆ ಸಿಮಿಲರ್ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಸೊ ಗುಜರಾತ್ ಬಗ್ಗೆ ಆಮೇಲೆ ಮಾತಾಡೋಣ. ಒಂದ್ ಸ್ವಲ್ಪ ರೆಕಾರ್ಡ್ ಬಗ್ಗೆ ಮಾತಾಡ್ಬೇಕಂದ್ರೆ 2 ಫಸ್ಟ್ ಸೀಸನ್ ಗುಜರಾತ್ ಒಂದ್ ಗೆದ್ರು, RCB ಒಂದ್ ಗೆದ್ರು. ಸೆಕೆಂಡ್ ಸೀಸನ್ RCB ಒಂದ್ ಗೆದ್ರು, ಗುಜರಾತ್. ನಾಳೆ ಗುಜರಾತ್ ಫೇವರ್ ಅಂತ ಹೇಳ್ತಾರೆ. ಇಲ್ಲ, ಅಲ್ಲಿ ಹೋಗ್ಬಾರ್ದು ಅಂತಾನೆ ಹೇಳ್ತಿರೋದು. ಬಿಕಾಸ್ ಈಗಾಗ್ಲೇ ನಾವು RCB ಗೆದ್ದಿರೋದು, ಅದು ಮ್ಯಾಸಿವ್ ರೆಕಾರ್ಡ್ ಚೇಸ್ ಅಲ್ಲಿ. ಸೊ ನಾಳೆ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಆಬ್ವಿಯಸ್ಲಿ ಇವತ್ತು ಒಂದು ಗುಡ್ ನ್ಯೂಸ್ ಏನಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಫೈನಲಿ ವಿಕೆಟ್ ಅಲ್ಲಿ ಗ್ರಾಸ್ ಏನ್ ಮಾತಾಡ್ತಾ ಇದೀವಲ್ಲ ಸ್ಕ್ರೇಪ್ ಮಾಡಿದಾರೆ. ಐ ಥಿಂಕ್ ನಮ್ಮ ಅಲ್ಲಿ ಬ್ಯಾಟರ್ಸ್ ಸ್ಟ್ರಗಲ್ ಮಾಡ್ತಾ ಇದ್ದಿದ್ದು ಖಂಡಿತವಾಗ್ಲೂ ಇವತ್ತು ಐ ಥಿಂಕ್ UP ಖರಾಬಾಗಿ ಬ್ಯಾಟಿಂಗ್ ಆಡಿದ್ರು ಅಂತ ಅನ್ಕೊಳ್ಳಿ. ಬಟ್ ಆದ್ರೆ ಐ ಥಿಂಕ್ ಒನ್ ಗುಡ್ ಸೈನ್ ಅಂತ ಹೇಳ್ಬೋದು. ಬಿಕಾಸ್ ಹೈ ಸ್ಕೋರಿಂಗ್ ಆಗುವಂತ ಸಾಧ್ಯತೆ ಇದೆ ಅಂತೀರಾ ವಿಧ? 100% ಪವರ್ ಪ್ಯಾಕ್ಡ್ ಬ್ಯಾಟರ್ಸ್ ಇದಾರೆ 2 ತಂಡದಲ್ಲಿ. ಬಟ್ RCB ಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಪ್ಲೇಯಿಂಗ್ 11 ಸಾರ್ಟೆಡ್ ಆಗಿದೆ, ಕಾಂಬಿನೇಷನ್ ಸಾರ್ಟೆಡ್ ಆಗಿದೆ. ಬಿಕಾಸ್ ನೇರಾನ ಅವ್ರನ್ನ ತಗೊಂಬಂದ್ಮೇಲೆ ಒಂದ್ ಸ್ವಲ್ಪ ಬಲ ಬಂದಿದೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಬ್ಯಾಟಿಂಗ್ ಅಲ್ಲಿ ನೀವು ನೋಡಿದ್ರೆ ಪೆರಿ ಅಫ್ಕೋರ್ಸ್ ಕನ್ಸಿಸ್ಟೆಂಟ್ ಆಗಿ ರನ್ ಸ್ಕೋರ್ ಮಾಡ್ತಾ ಇದಾರೆ. ಅವ್ರ ಸುತ್ತ ರನ್ಸ್ ಇನ್ನು ಎಕ್ಸ್ಪೆಕ್ಟ್ ಮಾಡೋ ತರ ಬಂದಿಲ್ಲ. ಡ್ಯಾನಿ ವೈಟ್ ಕೂಡ ಹಾಫ್ ಸೆಂಚುರಿ ಬಂತು. ಬಟ್ ಆ ಒಂದು ಕಾನ್ಫಿಡೆನ್ಸ್ ತಗೊಂಡು ಹೋಗ್ಬೋದು. ಬಟ್ ಇನ್ನೊಂದ್ ಏನಂದ್ರೆ ಹೈ ರಿಸ್ಕ್ ಹೈ ರಿವಾರ್ಡ್ ಪ್ಲೇಯರ್ ಅಂತ ಏನ್ ಹೇಳ್ತೀವಲ್ಲ, ಡ್ಯಾನಿ ವೈಟ್ ನ ಆ ಕ್ಯಾಟಗರಿಯಲ್ಲಿ ಹಾಕ್ಬೇಕಾಗತ್ತೆ. ಸೊ ಅವರಿಂದ ಕನ್ಸಿಸ್ಟೆನ್ಸಿ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟನೇ. ಬಟ್ ಅವ್ರೊಂದು ಸ್ಟಾರ್ಟ್ ಚೆನ್ನಾಗಿ ಕೊಟ್ರೆ ಬೇಸ್ ಸೆಟ್ ಮಾಡ್ಬೋದು ಅಂತ ಕೂಡ ಇದೆ. ಬಟ್ RCB ಗೆ ಮಿಡ್ಲ್ ಆರ್ಡರ್ಸ್ ಅಲ್ಲಿ ಮತ್ತೆ ಒಂದು ಕಾಟ ಅಂದ್ರೆ ಪ್ರಾಬ್ಲಮ್ ಆಗ್ತಾ ಇದೆ. ಕನಿಕಾ ಹುಜಾ ರನ್ ಮಾಡ್ತಾ ಇಲ್ಲ, ರಾಘವಿ ಬಿಸ್ಟ್ಗೆ ಬ್ಯಾಟಿಂಗ್ ಅಲ್ಲಿ ಆಪರ್ಚುನಿಟಿ ಸಿಗ್ತಾ ಇಲ್ಲ, ರಿಚಾ ಘೋಷ್ ಒಂದ್ ಮ್ಯಾಚ್ ಆದ್ಮೇಲೆ ಸ್ವಲ್ಪ ಕೂಲ್ ಡೌನ್ ಆಗೋಗಿದ್ದಾರೆ. ಸೊ ನಿಮ್ಗೇನ್ ಅನ್ಸುತ್ತೆ? ಖಂಡಿತವಾಗ್ಲೂ ಸ್ವಲ್ಪ ಇದೆ ಅಲ್ಲಿ. ನಾವು ಎಸ್ಪೆಷಲಿ ಮಿಡ್ಲ್ ಓವರ್ಸ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಪೆರಿ. ಈಗಾಗಲೇ ಆಕ್ಚುಲಿ ಅವ್ರ ಸ್ಟ್ರೈಕ್ ರೇಟ್ ಅಂತೂ ಅದ್ಭುತವಾಗಿದೆ. ಯಾವ ರೀತಿಯಲ್ಲಿ ಇನಿಷಿಯಲಿ 100+, 115 ಆಕ್ಚುಲಿ ಡೆತ್ ಅಲ್ಲಿ ಆಲ್ಮೋಸ್ಟ್ ದಟ್ ಈಸ್ ಎಂಡ್ ಆಫ್ ದ ಇನ್ನಿಂಗ್ಸ್ ಅಲ್ಲಿ ಆಲ್ಮೋಸ್ಟ್ 175+ ಇರೋದು, ಅದು ಒಂದು ಪಾಸಿಟಿವ್ ಸೈನ್. ಬಟ್ ಆದ್ರೆ ಇಲ್ಲಿ ಮಧ್ಯ ಅವರ ಜೊತೆಗೆ ಆಡುವಾಗ ಒಂದ್ ಸ್ವಲ್ಪ ಎಡುತ್ತಾ ಇದೀವಿ. ಎಲ್ಲಂದ್ರೆ ಕನಿಕಾ ಅವರಾಗ್ಲಿ ಅಥವಾ ರಿಚಾ ಘೋಷ್ ಆಗ್ಲಿ, ನೀವು ಮೆನ್ಷನ್ ಮಾಡ್ದಂಗೆ ರಾಘವಿ ಬೆಸ್ಟ್ನ ರೋಲ್ ನನ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ಇವಾಗ ಅವ್ರ ನಂಬರ್ 3 ಆಡಿಸ್ತಾ ಇಲ್ಲ ಅಂದ್ರೆ ಐ ಡೋಂಟ್ ಸಿ ಯರ್ ಫಿಟ್ಟಿಂಗ್ ಎನಿವೇರ್ ಇನ್ ದಟ್ ಬ್ಯಾಟಿಂಗ್ ಆರ್ಡರ್. ಸೊ ಮೇ ಬಿ ಈ ಗೇಮ್ಗೆ ಮೇಘ್ನಾ ತರಬಹುದು ಅಂತ ನನಗೆ ಅನಿಸ್ತಾ ಇದೆ. ನೀವು ತುಂಬಾ ಫಸ್ಟ್ ಗೇಮ್ ಇಂದ ಆಪ್ಟಮಿಸ್ಟಿಕ್ ಆಗಿದ್ದೀರಾ ಮೇಘ್ನಾನ ಆಡಿಸ್ಬೇಕು ಅಂತ. ಬಟ್ ಇಲ್ಲಿ ಆಚೆ ಕುತ್ಕೊಂಡಿರೋ ಆಪ್ಷನ್ಸ್ ನೋಡಿದ್ರೆ ಆಚೆ ಇರೋ ಪ್ಲೇಯರ್ಸ್ ಅಫ್ಕೋರ್ಸ್ 2 ಓವರ್ಸೀಸ್ ಅಂತೂ ಜಾಗನೇ ಇಲ್ಲ. ಬಟ್ ಬೇರೆ ಆಪ್ಷನ್ಸ್ ಅಲ್ಲಿ ಮೇಘ್ನಾ ಒಬ್ಬರೇ ಇರೋದು ಆಸ್ ಅ ಬ್ಯಾಟರ್. ಏನಕ್ಕೆ ಮೇಘ್ನಾ ಅಂದ್ರೆ ಲಾಸ್ಟ್ ಇಯರ್ ಡೀಸೆಂಟ್ ಆಗಿ ಮಾಡಿದ್ರು ಅವ್ರು. ಆಕ್ಚುಲಿ ವಾಟ್ ಎವರ್ ರೋಲ್ ಕೊಟ್ಟಿದ್ದನ್ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರು. ಸ್ಪೆಷಲಿ ಬ್ಯಾಂಗ್ಳೂರ್ ಲೆಗಲ್ ತುಂಬಾ ಚೆನ್ನಾಗಿ ಆಡಿದ್ರು. ಫಸ್ಟ್ 2 ಗೇಮ್ಸ್ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು. ಎಸ್ ಸ್ವಲ್ಪ ಆಕ್ಸಿಲರೇಷನ್ ಪ್ರಾಬ್ಲಮ್ ಇತ್ತು. ಬಟ್ ಆದ್ರೆ ಇಲ್ಲಿರೋ ಪೇಸರ್ಸ್ಗೆ ಹ್ಯಾಂಡಲ್ ಮಾಡಬಹುದು ಅಂತ ನನಗೊಂದು, ಸ್ಪೆಷಲಿ ಅವರ ಇನ್ಸೈಡ್ ಔಟ್ ಶಾಟ್ಸ್ ಆಗಲಿ ಅಥವಾ ಲಾಫ್ಟೆಡ್ ಶಾಟ್ಸ್ ಆಗಲಿ ಕಂಪೇರ್ ಟು ರಾಘವಿ ಬೆಸ್ಟ್ ರೇಂಜ್ ಆಫ್ ಶಾಟ್ಸ್ ಬಗ್ಗೆ ಏನ್ ಮಾತಾಡ್ತಾ ಇದೀವಲ್ಲ ಅದ್ರ ಬಗ್ಗೆ. ಸೊ ಮೇಘ್ನಾ ಬೆಸ್ಟ್ ಬೆಟ್ ಅಂತ ವನಿತಾ ಅವ್ರು ಹೇಳ್ತಾ ಇರೋದು. ಬಿಕಾಸ್ ಮೇ ಬಿ ಇರ್ಲೂಬಹುದು. ನೀವು ಗ್ರಾಸ್ ಎಲ್ಲ ತೆಗೆದ್ಮೇಲೆ ಇನ್ನೂ ಒಳ್ಳೆ ಬ್ಯಾಟಿಂಗ್ ಟ್ರ್ಯಾಕ್ ಆಗಿರೋದ್ರಿಂದ ಅವ್ರ ಗೇಮ್ ಸೂಟ್ ಆಗ್ಬೋದು. ಆ ಒಂದು ಬಿಟ್ರೆ ನನ್ಗೆ ಅನ್ಸುತ್ತೆ ಇನ್ನು ಕನಿಕಾನ ಬ್ಯಾಕ್ ಮಾಡ್ತಾರೆ. ಬಿಕಾಸ್ ಆ ಒಂದು ಲೆಫ್ಟ್ ಹ್ಯಾಂಡರ್ ಮಿಡ್ಲ್ ಆರ್ಡರ್ ಅಲ್ಲಿ ಅವ್ರು ಒಬ್ಬರೇ ಇರೋದು. ಆಚೆ ಕೂಡ ನೀವು ನೋಡಿದ್ರೆ ಯಾವ್ದೇ ಒಂದು ಬ್ಯಾಟರ್ ಇಲ್ಲ. ಕನಿಕಾ ಅಂತ ಪ್ಲೇಯರ್ ನ ಲೈಕ್ ನಾನು ಸಪೋರ್ಟ್ ಮಾಡ್ತಲ್ಲ, ಅಗೇನ್ ನೀವು ತಗೋಬೇಡಿ. ಇಲ್ಲ ಕನಿಕಾ ಅಂತ ಪ್ಲೇಯರ್ಸ್ ನ ಬ್ಯಾಕ್ ಮಾಡ್ಲೇಬೇಕಾಗತ್ತೆ. ಆ ತರ ಪ್ಲೇಯರ್ಸ್ ಬಂದ್ಬಿಟ್ಟು
ಮ್ಯಾಕ್ಸ್ ಟು ಮ್ಯಾಕ್ಸ್ 3 ಮ್ಯಾಚಸ್ 4 ಮ್ಯಾಚಸ್ ಪರ್ಫಾರ್ಮೆನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ವಿ. ಬಟ್ ಆಲ್ರೆಡಿ ಈಗಾಗಲೇ ಕೊಟ್ಟಿದ್ದಾರೆ ಪರ್ಫಾರ್ಮೆನ್ಸ್. ಇನ್ನೇನು ಆ್ಯಕ್ಚುಲಿ ಆ ಪೇಸ್ ಏನಿದೆ ಅಲ್ವಾ, ಅದನ್ನು ಅವ್ರಿಗೆ ಆ ಟೆಂಪ್ಲೇಟ್ ಏನು ಹೇಳ್ತಾ ಇದೀವಲ್ಲ ಅದನ್ನ ಒಂದು ಸ್ವಲ್ಪ ಸೆಟ್ ಆದರೆ ಐ ಥಿಂಕ್ ಬ್ರಿಲಿಯಂಟ್ ಪ್ಲೇಯರ್ ಕನಿಕಾ ಅವರು. ಇನ್ನೇನು ಆಲ್ಮೋಸ್ಟ್ ಅವ್ರು ಇದ್ದಾರೆ ಇಲ್ಲ ಅಂತ ಅನ್ಸುತ್ತೆ. ಬಟ್ ಐ ಥಿಂಕ್ ಒನ್ ಮೋರ್ ಬಿಗ್ ಇನ್ನಿಂಗ್ಸ್ ಅವ್ರ ಕಡೆಯಿಂದ ಇದೆ. ಬಿಕಾಸ್ ತುಂಬ ಹಂಗರ್ ಆಗಿರೋ ಕಾಣ್ತಾ ಇರೋ ಒಂದು ಪ್ಲೇಯರು ಲಾಸ್ಟ್ ಇಯರ್ ಮಿಸ್ ಮಾಡಿಕೊಂಡ್ರು ಇಂಜುರಿ ಕಾರಣಕ್ಕೋಸ್ಕರ. ಐ ಥಿಂಕ್ ಇನ್ನೂ ಇದೆ ಆ ಪ್ಲೇಯರ್ ಒಂಚೂರು ಬ್ಯಾಕ್ ಮಾಡಬೇಕು ಅಂತ ನನಗನ್ನಿಸ್ತದೆ ಕನಿಕಾ ಅವ್ರನ್ನ. 100% ನನಗೂ ಅನಿಸ್ತದೆ ಮೋಸ್ಟ್ಲಿ ಬ್ಯಾಕ್ ಮಾಡ್ಬೋದು. ಅದು ಬಿಟ್ಟರೆ ನನಗೇನು 11 ಜಾಸ್ತಿ ತಲೆನೋವು ಅನಿಸ್ತಾ ಇಲ್ಲ. ಬಟ್ ಇಲ್ಲಿ ಬೌಲರ್ಸ್ನ ರೊಟೇಟ್ ಮಾಡ್ತಾ ಇರೋದು ಏನು, ಮುಂಬೈ ವಿರುದ್ಧ ಅಲ್ಲಿ ಎಡವಿದ್ರಿ, ನಿನ್ನೆ ಕೂಡ ಮ್ಯಾಚ್ ಆಡ್ಬೇಕಾದ್ರೆ ಅಲ್ಲಿ ಕೂಡ ಎಡವಿದ್ರು. ಸೊ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಸ್ ಮ್ಯಾನೇಜ್ಮೆಂಟ್, ಕೋಚಿಂಗ್ ಸ್ಟಾಫ್ ಮತ್ತು ಕ್ಯಾಪ್ಟನ್ ಯಾವ ಥರ ಒಂದು ರೊಟೇಷನ್ ಮಾಡ್ತಾರೆ, ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆಫ್ ಆಲ್ ದ ಟೀಮ್ ಸದ್ಯಕ್ಕೆ ಐ ಥಿಂಕ್ ಹರ್ಮನ್ ಸ್ಪಾಟ್ ಆನ್ ಆಗಿದ್ದಾರೆ ಅಂತ ಹೇಳ್ಬೋದು. ಬೌಲಿಂಗ್ ಚೇಂಜಸ್ ಅಲ್ಲಿ ಅವರ ಒಂದು ಎಕ್ಸ್ಪೀರಿಯನ್ಸ್ ಕಾಣಿಸ್ತಾ ಇದೆ ಆಸ್ ಅ ಕ್ಯಾಪ್ಟನ್. ಸ್ಮೃತಿ ಕೂಡ ಇಲ್ಲಿ 2 ಮ್ಯಾಚ್ ಎಡೋದ್ಮೇಲೆ ಸ್ವಲ್ಪ ಅವರು ಓಪನ್ ಅಪ್ ಮಾಡ್ಕೊಬೇಕಂತ ಅನ್ಸುತ್ತೆ ನನಗೆ. ಅವರ ಮೈಂಡ್ ಸೆಟ್ ಅಥವಾ ಅವ್ರ ಏನ್ ಪ್ಲಾನಿಂಗ್ ಇದೆ, ಒಂದು ಫಿಕ್ಸೇಟೆಡ್ ಪ್ಲಾನಿಂಗ್ ನೀವು ಇಟ್ಕೊಂಡು ಮಾಡಕ್ ಆಗೋದಿಲ್ಲ. ಖಂಡಿತವಾಗ್ಲೂ ಸ್ವಲ್ಪ ಫ್ಲೆಕ್ಸಿಬಲ್ ಇರಬೇಕು, ಪ್ರೋ ಆಕ್ಟಿವ್ ಅಂತ ಏನ್ ಹೇಳ್ತೀವಲ್ಲ ಅದು ಕೂಡ ಇರಬೇಕು. ನನಗೇನಂದ್ರೆ ಲಾಸ್ಟ್ ಗೇಮ್ ಮಾಡಿದಂತ ತಪ್ಪುಗಳನ್ನ ಮಾಡದೇ ಇದ್ರೆ ಸಾಕು. ಐ ಥಿಂಕ್ ಆಸ್ ಎ ಗೇಮ್ ಆರ್ ಈಚ್ ಗೇಮ್ ಆ್ಯಕ್ಚುಲಿ ಇವಾಲ್ವ್ ಆಗಬೇಕು ಆಸ್ ಎ ಕ್ಯಾಪ್ಟನ್ ಆಗಿ. ಅದು ಗ್ಲಿಮ್ಸಸ್ ಅಲ್ಲಿ ಕಾಣಿಸ್ತಾ ಇದೆ. ಕನ್ಸಿಸ್ಟೆನ್ಸಿ ಅನ್ನೋದು ಬಂದರೆ ಐ ಥಿಂಕ್ ಮುಂದಕ್ಕೆ ಹೋಗೋದಕ್ಕೂ ಅವರಿಗೆ ಒಂದು ಸ್ವಲ್ಪ ಈಸಿ ಆಗುತ್ತೆ. ಬಿಕಾಸ್ ಸ್ಮೃತಿ ಅಂತ ಕ್ಯಾಪ್ಟನ್ ಆ್ಯಂಡ್ ಅ ಪ್ಲೇಯರ್ ಮುಂದೆ ಇಂಡಿಯನ್ ಟೀಮು ಕೂಡ ಲೀಡ್ ಮಾಡಿದ್ರೆ ಈ ಥರ ಎರರ್ಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಈಗಾಗಲೇ ಆಲ್ರೆಡಿ ಚರ್ಚೆ ಆಗ್ತಾ ಇದೆ. ಬಿಕಾಸ್ ನಮ್ಮ ಸಿಲ್ಲಿ ಎರರ್ಸಿಂದಾನೇ ತುಂಬ ಸಲ ಎಡವಿದ್ದೀವಿ ಬಿಗ್ ಟೂರ್ನಮೆಂಟ್ಸ್. ಇದು ಆಗಬಾರ್ದಂದ್ರೆ ಐ ಥಿಂಕ್ ಇದು ಕೂಡ ಅವ್ರಿಗೆ ತಿದ್ಕೊಳ್ಳೋಕೆ ಒಳ್ಳೆ ಆಪರ್ಚುನಿಟಿ ಐ ಥಿಂಕ್. ಹೌದು, ಒಳ್ಳೆ ಒಂದು ಯೋಚನೆ ಮಾಡಿ ಬರಬೇಕು ಯಾವ ಥರ ಒಂದು ಎಕ್ಸಿಕ್ಯೂಟ್ ಮಾಡಬೇಕು. ಬಿಕಾಸ್ ಎಕ್ಸಿಕ್ಯೂಷನ್ ಅಲ್ಲಿ ಮಿಸ್ ಆದ್ರೆ ಮೊದಲನೇ ಗೇಮ್ 200 ಹೊಡ್ಸ್ಕೊಂಡ್ರು ಇದೇ ತಂಡದ ಮೇಲೆ. ಸೊ ಆ ಒಂದು ತಲೆಯಲ್ಲಿ ಕೂಡ ಓಡ್ತಾ ಇರುತ್ತೆ. ಗುಜರಾತ್ ಬಗ್ಗೆ ಮಾತಾಡ್ಬೇಕಂದ್ರೆ ಯಾವುದೇ ಒಂದು ಟೀಮ್ ಎಸ್ಪೆಷಲಿ ಫ್ರಾಂಚೈಸ್ ಕ್ರಿಕೆಟ್ ಅಲ್ಲಿ ಆಸ್ ಅ ಪ್ಲೇಯರ್ ಎಕ್ಸ್ಪೆಕ್ಟ್ ಮಾಡೋದೇನಂದ್ರೆ ಸ್ವಲ್ಪ ಬ್ಯಾಕಿಂಗ್ ಬೇಕು ಅಂತ. ಸೆಕ್ಯೂರಿಟಿ ಅಫ್ಕೋರ್ಸ್, ಇಲ್ಲಾಂದ್ರೆ ಪ್ಲೇಯರ್ಸ್ ನೀವೆಲ್ಲ ಪರ್ಫಾರ್ಮ್ ಮಾಡಲೇಬೇಕು, ಇಲ್ಲಾಂದ್ರೆ ನಿಮ್ಗೆ 11 ಚಾನ್ಸ್ ಸಿಗಲ್ಲ ಅಂದ್ರೆ ಸ್ವಲ್ಪ ಇನ್ಸೆಕ್ಯೂರಿಟಿ ಬಂದೇ ಬರುತ್ತೆ. ಆ ಫ್ರೇಮ್ ಆಫ್ ಮೈಂಡ್ ಅಂತ ಏನು ಹೇಳ್ತೀವೋ ಅದು ಎಲ್ಲೋ ಒಂದ್ ಕಡೆ ಮಿಸ್ ಹೊಡಿಯುತ್ತೆ. ಇಲ್ಲಿ ಮತ್ತೆ 3 ಚೇಂಜಸ್ ನನಗೆ ಅನ್ನೆಸೆಸರಿ ಅನಿಸ್ತು. ಅಷ್ಟೊಂದು ಚೇಂಜಸ್ ಏನು ಬೇಕಾಗೇ ಇರಲಿಲ್ಲ ವೇದ. ಬಿಕಾಸ್ ನೀವು ಈಗಾಗಲೇ ನೋಡಿದ್ರೆ ಹರ್ಲಿನ ಸ್ಟ್ರೇಟ್ ಅಪ್ ಬಂದ್ಬಿಡೋಣ, ಹರ್ಲಿನ ಓಪನ್ ಮಾಡೋ ಬ್ಯಾಟಿಂಗ್ ಆರ್ಡರ್ ಅಂತೂ ನನಗೆ ಸಿಕ್ಕಾಪಟ್ಟೆ. ಮತ್ತೆ ನೀವು ಭಾರತೀಯ ಫುಲ್ ಬಾಲಿನ ಸಿಮ್ರನ್ ಶೇಖ್ನ 2 ಕೋಟಿ ಸಿಮ್ರನ್ ಶೇಖ್ನ ನೀವು ನಂಬರ್ 9 ಆಡ್ಸಿದ್ರು. ಸೊ ಆ ಒಂದು ಪ್ರಶ್ನೆ ಕೇಳ್ಬೇಕಾಗತ್ತೆ. ನೀವು ಅಷ್ಟು ನೀವು ಅಷ್ಟು ಹೋಪ್ಸ್ ಇಟ್ಕೊಂಡು ನೀವು ಅಷ್ಟು ಅವ್ರಿಗೆ ಒಂದು ಪ್ಲೇಯರ್ಗೆ ಅಷ್ಟು ಕಾಸು ಕೊಟ್ಟು ತಗೊಂಡಿದ್ದೀರಾ ಅಂದ್ರೆ ಯಾವುದೋ ಒಂದು ರೋಲ್ ಮೈಂಡ್ ಅಲ್ಲಿ ಇಟ್ಕೊಂಡು ತಗೊಂಡಿರ್ತೀರಾ. ಸೊ ಯು ಕ್ಯಾನ್ ಬಿ ಸೆಂಡಿಂಗ್ ಇಲ್ಲ ನಾನು ಲಾಸ್ಟ್ 2 ಓವರ್ಸೇ ಕಳ್ಸೋದು 3 ಓವರ್ಸೇ ಕಳ್ಸೋದು ಅಂತ ಅಂದ್ರೆ ಅದು. ಬಟ್ ನನಗೆ ಇನ್ನೊಂದು ಕಡೆ ಡಿಸಪಾಯಿಂಟ್ ಏನಂದ್ರೆ ವೇದ, ನಿಜವಾಗ್ಲೂ ಇಲ್ಲ ಲಾರಾ ಅಂತ ಪ್ಲೇಯರ್ ನ ನೀವ್ ಹೆಂಗ್ ಕೂರಿಸಬಹುದು. ಈಗಾಗಲೇ ಐ ಅಂಡರ್ಸ್ಟ್ಯಾಂಡ್ ಫೀಬಿ ಎಕ್ಸಲೆಂಟ್ ಯಂಗ್ಸ್ಟರು, ಫ್ಯಾಂಟಾಸ್ಟಿಕ್ ಅವೆಲ್ಲ ಓಕೆ. ಬಟ್ ಲಾಸ್ಟ್ 1 ಇಯರ್ ಇಂದ ಅವ್ರಿಗೆ ಅಂಥದ್ದು ಏನು ನಾಯ್ಸ್ ಮಾಡಿರ್ಲಿಲ್ಲ. ಬಟ್ ಆದ್ರೆ ಹಿಂದಿನ ವರ್ಷ ಬಂದ್ರು, ಬಟ್ ಸಿಕ್ಕಾಪಟ್ಟೆ ರನ್ಸ್ ಅಲ್ಲಿ ಬ್ಯಾಕಿಂಗ್ ಆಗಿ ಬಂದ್ರು. ಸೊ ನನಗೆ ಅವ್ರು ಲಾಸ್ಟ್ ಇಯರ್ ಕೂರಿಸಿದಾಗ ಬೇಜಾರಾಯ್ತು ಏನಕ್ಕಪ್ಪ ಹಿಂಗ್ ಮಾಡಿದ್ರು ಅಂತ. ಬಟ್ ಆದ್ರೆ ಈ ಸೀಸನ್ ಇಷ್ಟು ಬೇಗನೆ ಚೇಂಜ್ ಮಾಡೋದು, ಸ್ಪೆಷಲಿ ಲಾರಾ ಅಂತ ವರ್ಲ್ಡ್ ಕ್ಲಾಸ್ ಪ್ಲೇಯರ್ನ ಚೇಂಜ್ ಮಾಡಿರೋದು ಒಂದು ಡಿಸಪಾಯಿಂಟಿಂಗ್ ಆಗಿ ಆಗೇ ಇರುತ್ತೆ. ಅಂತ ಪ್ಲೇಯರ್ಗೆ ಆದಾಗ ಈ ತರ ಸ್ಮಾಲ್ ಚೇಂಜಸ್ ಆಗೋದು ಐ ಥಿಂಕ್ ಒಂದು ಕರೆಕ್ಟ್ ಮೂವ್ ಮಾತ್ರ ಮಾಡಿದ್ದಾರೆ. ಏನಂದ್ರೆ ಹೇಮಾ ಅವ್ರನ್ನ ಕೂರಿಸಿರೋದು ಒಳ್ಳೆ ಮೂವ್ ಅದನ್ನಂತೂ. ಬಿಕಾಸ್ ಅವ್ರು ಏನು ಅಸೆಟೇ ಇಲ್ಲ ಟೀಮಲ್ಲಿ, ಫೀಲ್ಡಿಂಗಲ್ಲಾಗಲಿ ಬ್ಯಾಟಿಂಗಲ್ಲಾಗಲಿ ಏನು ಕೊಡ್ತಾ ಇರಲಿಲ್ಲ. ಬಟ್ ಅವ್ರು ಹೋಗಿದ್ದ ಕಾರಣದಿಂದ ಬ್ಯಾಟಿಂಗ್ ಆರ್ಡ್ರಲ್ಲಿ ಸಿಕ್ಕಾಪಟ್ಟೆ ಶಫಲ್ ಆದಂಗೆ ಅನ್ಸ್ತಿ 100%. ಬಿಕಾಸ್ ನನಗೆ ಶಫಲ್ ಮಾಡಿದ್ರು ಕೂಡ ಫೀಬಿ ಅವ್ರನ್ನೇ ಓಪನ್ ಮಾಡಿಸ್ಬೇಕಿತ್ತು ಅಂತ ಅನ್ಸುತ್ತಾ ಇದೆ. ಯಾಕಂದ್ರೆ ಹರ್ಲಿ ನಂಬರ್ 3ಗೆ ಒಂದು ಒಳ್ಳೆ ಸೂಟೆಡ್ ಪ್ಲೇಯರ್ ಅಂತ ಹೇಳ್ಬೋದು. ಆಂಕರ್ ಮಾಡಕ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಅವರಿಂದ. ಸೊ ನಂಬರ್ 3 ಬೆಸ್ಟ್ ಪೊಸಿಷನ್ ಅಂತ ಹೇಳ್ಬೋದು. ಪರವಾಗಿಲ್ಲ, ರೈಟ್ ಲೆಫ್ಟ್ ಕಾಂಬಿನೇಷನ್ ಯಾವಾಗ್ಲೂ ಇರ್ಬೇಕಂತ ಏನು ರೂಲ್ಸ್ ಇಲ್ಲ. ಬಿಕಾಸ್ ನೀವು ಎಷ್ಟೋ ಟೀಮ್ಸ್ ನೋಡಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ 2 ರೈಟ್ ಹ್ಯಾಂಡರ್ಸ್ ಬರ್ತಾರೆ, ಮೆಗ್ಲಾನಿಂಗ್ ಮತ್ತೆ ಶಫಾಲಿ. ಮೋಸ್ಟ್ ಸಕ್ಸಸ್ಫುಲ್ ಓಪನಿಂಗ್ ಪೇರ್ ಆಗಿರೋದು 2 ರೈಟ್ ಹ್ಯಾಂಡರ್ಸ್. ಸೊ ರೈಟ್ ಲೆಫ್ಟ್ ಕಾಂಬಿನೇಷನ್ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅದು ಪ್ರಾಬಬ್ಲಿ ಫೀಬಿ ಅವ್ರನ್ನೇ, ಬಿಕಾಸ್ ನೀವು ಯಾರೋ ಒಬ್ರನ್ನ ತೆಗಿತಾ ಇದ್ದೀರಾ ಅಂದಿದ ತಕ್ಷಣ ಹರ್ಲಿನ್ ವೆಲ್ ಸೂಟೆಡ್ ನಂಬರ್ 3ಗೆ ಹೇಮಾ ಜಾಗಕ್ಕೆ ನೀವು ಲಾರಾ ರಿಪ್ಲೇಸ್ ಮಾಡಿದ ತಕ್ಷಣ ಫೀಬಿ ಸ್ಟ್ರೇಟ್ ಅವೇ ಓಪನ್ ಮಾಡಬೇಕಿತ್ತು. ಇಟ್ಸ್ ನಾಟ್ ಲೈಕ್ ಅವ್ರು ಓಪನ್ ಮಾಡಿಲ್ಲ ಅಂತ. ಓಪನ್ ಮಾಡಿರೋ ಇದು ಕೂಡ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಇವಾಗ ಇನ್ನೊಂದು ಪ್ರಶ್ನೆ ಏನಾಗುತ್ತೆ, ನೀವು ಲಾರನ್ ಕೂರ್ಸಿರೋ ಬಗ್ಗೆ ಮಾತಾಡಿದ್ರೆ ಆ ಕಡೆ ಇವಾಗ ಫೀಬಿಗೆ 1 ಮ್ಯಾಚ್ ಕೊಟ್ಟು ಕೂರ್ಸೋಕ್ಕೂ ಆಗಲ್ಲ. ಅದು ಕೂಡ ಒಂದು ಸಿಕ್ಕಾಪಟ್ಟೆ ಡೈಲಮಾ. ಏನ್ ನಾವು ಮಾತಾಡ್ತಾ ಇದ್ವಿ ಟೂರ್ನಮೆಂಟ್ ಮುಂಚೆ, ಗುಜರಾತ್ ಜೈಂಟ್ಸ್ ಅವರಿಗೆ ಅಫ್ಕೋರ್ಸ್ ಸೋಲ್ಬೇಕಾದ್ರೆ
ನೋಡ್ಬೇಕಾದ್ರೆ ಏನ್ ಅನ್ಸುತ್ತೆ, ಆಚೆ ಇರೋ ಪ್ಲೇಯರ್ ಬೆಟರ್ ಸೂಟೆಡ್ ಅಂತ ಅನ್ಸುತ್ತೆ. ಬಟ್ ಅವರು ಬ್ಯಾಕಿಂಗ್ ಒಂದು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೋ ಅಲ್ಲಿ ತುಂಬಾನೇ ಮಿಸ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಐ ಥಿಂಕ್ ಆಸ್ ಅ ಪ್ಲೇಯರ್ ಆಗಿ ನೀವು ಫೇಸ್ ಮಾಡಿರ್ತೀರಾ, ನಾನು ಫೇಸ್ ಮಾಡಿರ್ತೀರಾ. ಆ ಸೆಕ್ಯೂರಿಟಿ ಏನಾದ್ರು ಕೊಟ್ಟಿಲ್ಲ ಅಂದರೆ ದಟ್ ಯು ಬಿಲಾಂಗ್ ಇಯರ್, ಪರವಾಗಿಲ್ಲ ಒಂದು 5 ಮ್ಯಾಚ್ ನೀನು 0 ಹೊಡೆದ್ರೂ ಬ್ಯಾಕ್ ಮಾಡ್ತೀನಿ ಅಂತ ಕೆಲವು ಒಮ್ಮೆ ಕೊಡಬೇಕಾಗುತ್ತೆ. ಬಿಕಾಸ್ ನ್ಯೂ ಮ್ಯಾನೇಜ್ಮೆಂಟ್ ಅಂತ ಅನ್ಕೊಂಡಿದ್ವಿ, ಬಟ್ ಆದ್ರೆ ಸೇಮ್ ಓಲ್ಡ್ ನೋಡ್ಬೋದು. ವೃಂದಾ ರನ್ಸ್ ಬರ್ತಾ ಇಲ್ಲ ಅಂದ್ರೂ ವೃಂದಾ ಬ್ಯಾಕ್ ಮಾಡ್ತಾರೆ. ಸೆನ್ಸ್ ಆಫ್ ಕಾನ್ಫಿಡೆನ್ಸ್ ಯಾವಾಗೋ ಒಂದ್ಸತಿ ಬಂದೇ ಬರುತ್ತೆ ಪರ್ಫಾರ್ಮೆನ್ಸ್ ಅಲ್ಲಿ. ಎಕ್ಸಾಕ್ಟ್ಲಿ ಅದನ್ನೇ ಮಾಡ್ಬೇಕಾಗತ್ತೆ ಗುಜರಾತ್ ಜೈನ್ಸ್. ಅಲ್ಲೇ ಎಲ್ಲೋ ಸ್ವಲ್ಪ ಎಡುವುದ್ರು. ಐ ಥಿಂಕ್ ಅವ್ರೇನು ಅಂತದೇನೋ ತಪ್ಪು ಮಾಡಿರ್ಲಿಲ್ಲ, ಆ ಥರ ಚೇಂಜಸ್ ಮಾಡಬೇಕಾಗಿತ್ತು ಅಂತ ಅವ್ರು ಮಾಡಬೇಕಾಗಿತ್ತು. ಒಂದೇ ಒಂದು ಅದು ಹೇಮಾ ಜಾಗದಲ್ಲಿ ಪ್ರಾಬಬ್ಲಿ ಒಂದು ಚೇಂಜ್ ಮಾಡಬೇಕಾಗಿತ್ತು ಹೊತ್ತು ನನ್ನ ಪ್ರಕಾರ ಅಷ್ಟೊಂದು ಬ್ಯಾಟಿಂಗ್ ಕಟ್ ಅಂಡ್ ಚಾಪ್ ಬೇಕಾಗಿರ್ಲಿಲ್ಲ ಇಲ್ಲಿ. ಬಟ್ ಇಲ್ಲಿ ಮಾಡಿ ಮತ್ತೊಮ್ಮೆ ಬಾಟಮ್ ಆಫ್ ದ ಟೇಬಲ್ ಅಲ್ಲಿ ಅವ್ರು ರೀಟೇನ್ ಆಗಿದ್ದಾರೆ. ತುಂಬಾನೇ ಡಿಸಪಾಯಿಂಟೆಡ್ ಆಗಿದೆ ನಾನಂತೂ ಗುಜರಾತ್ ಜೈನ್ಸ್. ನಮ್ಮ ಪ್ರತಿಯೊಂದು ಸಲ ಹಿಂಗ್ ಕೊಟ್ರೆ ಅನ್ಸೆಟಲ್ ಆಗತ್ತೆ ಟೀಮು. ಬಟ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಕ್ಲೂಲೆಸ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಕೂಡ ಅವರು. ಅಪಾರ್ಟ್ ಫ್ರಮ್ ಫಸ್ಟ್ ಗೇಮ್ RCB ಕೂಡ ಅದೇ ಪ್ರಾಬ್ಲಮ್ ಇತ್ತು. ಬಟ್ ಲಾಸ್ಟ್ ಮ್ಯಾಚಲ್ಲಿ ಆ ಒಂದು ಪಾರ್ಟ್ನರ್ಶಿಪ್ ಏನು ಬಂತು, ಥ್ಯಾಂಕ್ಸ್ ಟು UP ಫಾರ್ ಡ್ರಾಪಿಂಗ್ ಕ್ಯಾಚಸ್ ಅಂತಾನೆ ಹೇಳ್ಬೋದು. ಇಲ್ಲಾಂದ್ರೆ ಮಿಡ್ಲ್ ಓವರ್ಸಲ್ಲಿ ಅದೇನು ಸ್ಟ್ರಗಲ್ ನೋಡಿದೀವೋ ಥ್ರೂ ಔಟ್ ದ ಟೂರ್ನಮೆಂಟ್, ಅದನ್ನ ರೆಕ್ಟಿಫೈ ಮಾಡ್ಕೋಬೇಕು. ನಿಮ್ಮ ಹತ್ರ .in ಇದ್ದಾರೆ, ಭಾರತಿ ಕೂಡ ಒಂದು ಹೈ ಸ್ಟ್ರೈಕ್ ರೇಟ್ ಇಟ್ಕೊಂಡು ಆಡುವಂಥ ಪ್ಲೇಯರ್. ಅವರೆಲ್ಲ ಇರ್ಬೇಕಾದ್ರೆ ಸ್ವಲ್ಪ ಒಂದು 3-4 ಓವರ್ ತಗೊಂಡು ಆಡಿದ್ರು ಮಿಡ್ಲಲ್ಲಿ ಅದನ್ನ ಲಾಸ್ಟಲ್ಲಿ ಕವರ್ ಅಪ್ ಮಾಡ್ಕೋಬಹುದು. ಮತ್ತೊಂದು ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಮೇಘ್ನಾ ಸಿಂಗ್ ಬೇಕಾಗಿತ್ತಾ? ಬಿಕಾಸ್ ಕಾಶ್ವಿ ಬ್ರಿಲಿಯಂಟ್ ಆಗಿ ಆಗ್ತಾ ಇದಾರೆ, .in ಅವರು ಕೂಡ ಚೆನ್ನಾಗಿ ಆಗ್ತಾ ಇದಾರೆ. ಸ್ವಲ್ಪ ಅಟ್ ಟೈಮ್ಸ್ ಅಕ್ಸೆಪ್ಟ್ ಮಾಡ್ಕೊಬೇಕು, ರಿಸೋರ್ಸಸ್ ಇಲ್ಲ ನಮ್ಮ ಹತ್ರ, ಇಷ್ಟೇ ರಿಸೋರ್ಸಸ್ ಇರೋದು, ಇದನ್ನ ಯಾವ ತರ ನಾವು ಯೂಸ್ ಮಾಡ್ಕೋಬೇಕು ಅಂತ. ಬಿಕಾಸ್ ನಿಮ್ಗೆ ಇಬ್ರು ಸ್ಪಿನ್ನರ್ಸ್ ಅಲ್ಲಿ ಪ್ರಿಯಾ ಮಿಶ್ರಾ ಮತ್ತೆ ಆಶ್ ಗಾರ್ಡ್ನರ್ ಇರ್ಬೇಕಾರೆ 5th ಬೌಲರ್ ಅಂತ ಏನ್ ತಲೆನೋವಿದೆಯೋ ಅದು ಇದ್ದೇ ಇರುತ್ತೆ. ಅದನ್ನ ನೀವು ನೋಡ್ಕೊಂಡು ಇದ್ ಮಾಡ್ಬೇಕಾಗತ್ತೆ. ಬಿಕಾಸ್ ಅವ್ರು ಮೊನ್ನೆ ಕೂಡ 1 ಓವರ್ ಹಾಕಿದಷ್ಟೇ. ಐ ಥಿಂಕ್ ಅಲ್ಲಿ ಮೇಘನಾ ಸಿಂಗ್ ಅಂತೂ ನೀವು ಹೇಳಿದ್ ನಾನು ಒಪ್ಕೋತೀನಿ, ಬೇಕಾಗೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಕಾಶ್ವಿ ಬ್ರಿಲಿಯಂಟ್ ಆಗಿ ಆಗ್ತಾ ಇದ್ದಾರೆ, .in ಅವರು ಅದನ್ನ ಫುಲ್ಫಿಲ್ ಮಾಡ್ತಾ ಇದ್ದಾರೆ. ನಿಮ್ಗೆ ಆಕ್ಚುಲಿ 3rd ಸೀಮರ್ ಬೇಕಂದ್ರೆ ನೀವು ಸಯಾಲಿನ ಆಡಿಸ್ಬೋದಾಗಿತ್ತು. ಸಯಾಲಿ ಅಂಥದ್ದು ಆಪರ್ಚುನಿಟಿ ಕೊಟ್ಟಿಲ್ಲ ಇವ್ರು. ಆ್ಯಕ್ಚುಲಿ ಪ್ರಾಪರಾಗಿ ಯೂಟಿಲೈಸು ಕೂಡ ಮಾಡ್ಕೊಂಡಿಲ್ಲ ಸಯಾಲಿ ಅವ್ರನ್ನ. ಆ್ಯಕ್ಚುಲಿ ಅದೊಂದು ಕಡೆ ಆಗತ್ತೆ, ಪ್ರಶ್ನೆ ಬರುತ್ತೆ. ಬಟ್ ಆದರೆ ಮೇಘನಾ ಸಿಂಗ್ ಸ್ಟ್ರೇಟ್ ಅಪ್ ಇಂಜುರಿಯಿಂದ ಬಂದಿದ್ದಾರೆ. ಲಾಸ್ಟ್ 10 months ಆಲ್ಮೋಸ್ಟ್ ಕ್ರಿಕೆಟೇ ಆಡಿಲ್ಲ ಅವರೆಲ್ಲೂ. ಸೀದಾ ತೊಗೊಂಡ್ಬಿಟ್ಟು ಸ್ಟ್ರೇಟ್ ಅಪ್ ಹಾಕಿ ಪರ್ಫಾರ್ಮ್ ಮಾಡೋ ಅಂದರೆ ತುಂಬ ಕಷ್ಟ ಆಗತ್ತೆ. ಪ್ಲಸ್ ಅವರ ಟ್ರ್ಯಾಕ್ ರೆಕಾರ್ಡ್ ಕೂಡ ಇರಲಿಲ್ಲ. ನನಗೆ ಇನ್ನೊಂದೇನಂದ್ರೆ, ಆ ಥರ ನಿಮ್ಗೆ ಅಷ್ಟೊಂದು ಇಂಪಾರ್ಟೆಂಟು ಪೇಸರ್ ಬೇಕಿದ್ರೆ ಶಬ್ನಮ್ನೇ ತರ್ಬೋದಾಗಿತ್ತು. ಲಾಸ್ಟ್ ಇಯರ್ ಶಬ್ನಮ್ ಶಕೀಲ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಲಾಸ್ಟ್ ಎಂಡ್ ಆಫ್ ದ ಟೂರ್ನಮೆಂಟ್ ಅಲ್ಲಿ. ಮೇ ಬಿ ಅವ್ರನ್ನೇ ಬ್ಯಾಕ್ ಮಾಡ್ಬೋದಾಗಿತ್ತು ಅಹೆಡ್ ಆಫ್ ಮೇಘ್ನಾ ಅಂತ ನನಗನ್ನಿಸ್ತು. ಬಟ್ ಲೈಕ್ ಐ ಸೆಡ್, ರಿಸೋರ್ಸಸ್ ನಮ್ಗೆ ಇಷ್ಟೇ ಇರೋದು ಅಂತ ಅಕ್ಸೆಪ್ಟೆನ್ಸ್ ಒಂದು ಬಂದಿಲ್ಲ ಅಂತ ಅನ್ಸುತ್ತೆ ಗುಜರಾತ್ ಪಡೆಯಿಂದ. ಬಟ್ ಕಾಶ್ವಿ ಆಲ್ರೆಡಿ ಒಂದು ಫೈಂಡ್ ತರ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಬ್ರಿಲಿಯಂಟ್ ಬೌಲಿಂಗ್ ಪ್ರದರ್ಶನ, ಫೀಲ್ಡ್ ಅಲ್ಲಿ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬ್ಯಾಟಿಂಗ್ ಅಲ್ಲಿ ನನ್ಗೇನೆ ಕಾಶ್ಮೀರ್ ಕಳ್ಸಿದ್ರು ಅಂತ ಗೊತ್ತಿಲ್ಲ. ಬಿಕಾಸ್ ಲೋವರ್ ನಿಮ್ ಮ್ಯಾನೇಜ್ಮೆಂಟ್ ಅಲ್ಲೇ ಕ್ಲಾರಿಟಿ ಆಫ್ ಥಾಟ್ಸ್ ಇಲ್ಲ ಅಂದ್ರೆ ಪ್ಲೇಯರ್ಸ್ ಏನು ಮಾಡಕ್ಕಾಗಲ್ಲ. ಅದು ಸಮಟೈಮ್ಸ್ ಆಗಿದೆ. ಕೆಲವೊಂದು ಪ್ಲೇಯರ್ಸ್ ನ ಸಿಕ್ಕಾಪಟ್ಟೆ, ಎಸ್ಪೆಷಲಿ ಗುಜರಾತ್ ಜೈನ್ಸ್ ಸಿಕ್ಕಾಪಟ್ಟೆ ಶಟಲ್ ಮಾಡಿದ್ದಾರೆ, ಶಫಲ್ ಮಾಡಿದ್ದಾರೆ ಪ್ಲೇಯರ್ಸ್ ಜೊತೆ. ಬ್ಯಾಟಿಂಗ್ ಸ್ಪೆಷಲಿ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಈ ತರ ಎರರ್ಸ್ ನ ಮಾಡ್ಕೊಂಡ್ಬಂದ್ರೆ ಐ ಥಿಂಕ್ ಒಳ್ಳೇದೇ. ಏನಕ್ಕಂದ್ರೆ ನಮ್ಮ RCB ಟೀಮ್ಗೆ ಬೆನಿಫಿಟ್ ಆಗುತ್ತೆ. ಸೊ ಎಂಡಲ್ಲಿ ಒಂದು ಕೀ ಬ್ಯಾಟಲ್ಸ್ ಅಂದ್ರೆ ಏನ್ ಮಾತಾಡ್ತೀವೋ, ಅಫ್ಕೋರ್ಸ್ ಆಫ್ ಸ್ಪಿನ್ನರ್ಗೆ ಕಂಟಿನ್ಯೂಸ್ ಆಗಿ ಮತ್ತೆ ಇಲ್ಲಿ ಸ್ಮಿತಿ ಅವ್ರು ಔಟ್ ಆಗ್ತಾ ಇದ್ದಾರೆ. ದೀಪ್ತಿಗೆ ಔಟ್ ಆದ್ರು, ಆಶ್ ಗಾರ್ಡ್ನರ್ಗೆ ಔಟ್ ಆದ್ರು. ಆ ಒಂದು ಆರ್ಮ್ ಬಾಲ್ ಏನಿದೆಯೋ ಅದನ್ನ ಚೆನ್ನಾಗಿ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಿರುತ್ತೆ ಅಂದ್ರೆ ಯಾವ ತರ ಇವರು ಟ್ಯಾಕಲ್ ಮಾಡ್ತಾರೆ. ನನ್ಗೇನ್ ಅನ್ಸ್ತಾ ಇದೆ, ಸ್ಟ್ರೇಟ್ ಅಪ್ ಇವ್ರು ಏನಾರ ಸ್ಟ್ರೈಕ್ ತಗೊಂಡ್ರೆ ಫಸ್ಟ್ ಓವರು ಹಾಕ್ತಾರೆ, ಇಲ್ಲ ನಾನ್ ಸ್ಟ್ರೈಕರ್ ಇಲ್ದಿದ್ರೆ ಸೆಕೆಂಡ್ ಓವರ್ ಅಂತೂ ಬಂದೇ ಬರ್ತಾರೆ 100%. ಈಗ ಮುಲಾಜೆ ಎಲ್ಲ ಅನ್ಸ್ತದೆ, ಯಾರಿದ್ರು ಬಂದ್ಬಿಟ್ಟು RCB ಎದುರಿಸ್ತಾ ಇದಾರೆ ಆಫ್ ಸ್ಪಿನ್ನರ್ಸ್ ಇಟ್ಕೊಂಡೆ ನಮ್ಮ ಸ್ಮೃತಿ ವಿರುದ್ಧ. ಇನ್ನೊಂದ್ ಕಡೆ ಆಕ್ಚುಲಿ ಬೇಕಾಗಿರೋದು ಇವಾಗ ಡ್ಯಾನಿ ವೈಟ್ ನ ಕಟ್ ಹಾಕೋದಕ್ಕೆ ಒಂದು ಡಿಫ್ರೆಂಟ್ ಸ್ಟ್ರಾಟಜಿಯಲ್ಲಿ ಬಂದೇ ಬರ್ತಾರೆ. ಬಿಕಾಸ್ ಇವಾಗ ಡ್ಯಾನಿ ವೈಟ್ ಲಾಸ್ಟ್ ಇನ್ನಿಂಗ್ಸ್ ನೋಡಿದ್ರೆ ಸಿಕ್ಕಾಪಟ್ಟೆ ಡೇಂಜರಸ್ ಆಗಿ ಕಾಣಿಸಿದ್ರು. ಅವ್ರು ಇನ್ನೇನು ಫಾರ್ಮ್ಗೆ ಬಂದಿದ್ದಾರೆ. ಮೋರ್ ದೆನ್ ಸ್ಮೃತಿ, ಐ ಥಿಂಕ್ ಡ್ಯಾನಿ ವೈಟ್ ಅವರ ರೋಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ಅವರು ಕೂಡ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ ವೇದ. ಎಕ್ಸಾಕ್ಟ್ಲಿ, ವಿಕೆಟ್ ಯಾವ ತರ ಇರುತ್ತೆ ಅಂತ ನಾಳೆನೆ ಗೊತ್ತಾಗೋದು, ಅಥವಾ ರಾದರ್ ಇವತ್ತೇನೆ ಗೊತ್ತಾಗೋದು. ಬಟ್ ಗ್ರಾಸ್ ಏನಾರ ಇಲ್ಲ ಅಂದ್ರೆ, ಮುಂಬೈ UP ಮ್ಯಾಚ್ ತರ ಏನಾರ ಫ್ಲಾಟ್ ಡೆಕ್ ಇದ್ರೆ, ಮೂವ್ಮೆಂಟ್ ಏನು ಸಿಗ್ತಾ ಇಲ್ಲ ಅಂದ್ರೆ, ಸ್ಟ್ರೇಟ್ ಅಪ್ ಪವರ್ ಪ್ಲೇ ಅಲ್ಲಿ ಎಫೆಕ್ಟಿವ್ ಆಗ್ತಾರ ರೇಣುಕಾ ಠಾಕೂರ್? ಆಗ್ತಾರೆ. ಬಿಕಾಸ್ ಏನಕ್ಕಂದ್ರೆ ಇನಿಷಿಯಲಿ ನ್ಯೂ ಬಾಲಲ್ಲಿ ಫ್ಲಾಟ್ ಡೆಕ್ಕಲ್ಲೂ ಅಷ್ಟೇ, ಆ್ಯಕ್ಚುಲಿ ವಡೋದರಲ್ಲೂ ಕೂಡ ಅಷ್ಟೇ ಅಂಥದ್ದೇನು ಇರಲಿಲ್ಲ. ಬಟ್ ಚೆನ್ನಾಗಿ ಮಾಡಿದ್ರು. ನ್ಯೂ ಬಾಲಲ್ಲಿ ಅವ್ರಿಗೆ ಆ ಮೂವ್ಮೆಂಟ್ ಸಿಗ್ತಾ ಇದೆಯಲ್ಲ, ತುಂಬ ಎಫೆಕ್ಟಿವ್ ಆಗಿರ್ತಾರೆ. ಸೊ ಅದೇನು ತೊಂದರೆ ಇಲ್ಲ. ಬಟ್ ಇಟ್ಸ್ ಜಸ್ಟ್ ದಟ್ ಫಸ್ಟ್ ಆ್ಯಕ್ಚುಲಿ ನೀವು ನೋಡಿದ್ರೆ 2ನೇ ಮ್ಯಾಚ್ ಅನ್ಸುತ್ತೆ, ಹರ್ಮನ್ ಅವರು ಶಬ್ನಮ್ ಇಸ್ಮಾಯಿಲ್ನ 4 ಓವರ್ ಹಾಕ್ಬಿಟ್ರು.
ಆನ್ ದ ಸ್ಟ್ರೆಚ್. ಅದೇ ಥರ ನಮ್ಮ ರೇಣುಕಾನ ಕೂಡ ಯೂಸ್ ಮಾಡ್ಕೊಳ್ಳೋ ತಪ್ಪೇ ಇಲ್ಲ. ಇನ್ನೇನು ಡೆತ್ಗೆ ಕಿಮ್ ಗಾರ್ಥ್ ಇದ್ದಾರೆ, ಬಟ್ ನನಗೇನು ಅನ್ಸುತ್ತೆ ಅಂದರೆ ಸ್ನೇರಾನ ಯೂಸ್ ಮಾಡ್ಬೋದು. ಇವತ್ತು ಆ್ಯಕ್ಚುಲಿ ಎಕಲ್ಸ್ಟನ್ನ ಹಾಕ್ಸಿದ್ರು ಲಾಸ್ಟ್ ಓವರ್ ಕೂಡ. ಇನ್ಫ್ಯಾಕ್ಟ್ ಪೆರಿ ಅವರು ಕೂಡ 2 ಓವರ್ ಹಾಕಿದ್ದಾರೆ, ಅಂದ್ರೆ 2 ಓವರ್ ಅವ್ರದ್ದು ಸೊ ಅವ್ರನ್ನ ಸ್ಟ್ರೇಟ್ ಅವೇ ಡೆತ್ ಅಲ್ಲಿ ಯುಟಿಲೈಸ್ ಮಾಡ್ಕೊಬೋದು ರಾದರ್ ದೆನ್ ಸ್ಟ್ರೇಟ್ ಅಪ್ ಯೂಸ್ ಮಾಡ್ಕೊಳ್ಳೋ ಬದಲು. ಬಟ್ ಬೆತ್ ಮೂನಿ, ಫೀಬಿ ಏನಾರ ನಾಳೆ ಆಡಿದ್ರೆ ಸ್ನೇರಾನ ಸ್ಟ್ರೇಟ್ ಅವೇ ಪವರ್ ಪ್ಲೇ ಕೂಡ ಎಫೆಕ್ಟಿವ್ ಆಗಿರ್ತಾರೆ, ಬಿಕಾಸ್ ಅವರು ಕೂಡ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾ ಇರೋದು. ಸೊ ಓವರ್ ಆಲ್ ನನಗೆ ಆನೆಸ್ಟ್ಲಿ ಸ್ಪೀಕಿಂಗ್ ಸ್ವಲ್ಪ 50-50 ಅಂತ ಇದೆ, ಬಿಕಾಸ್ ಟ್ಯಾಕ್ಟಿಕಲ್ ಮಿಸ್ಟೇಕ್ಸ್ ಅಂತ ಏನು ಹೇಳ್ತೀವೋ ಅದು ಗ್ರೌಂಡ್ ಅಲ್ಲಿ ಮಾಡಿದ್ರೆ ಮ್ಯಾಚಿಗೆ ಎಫೆಕ್ಟ್ ಆಗುತ್ತೆ. ಇಲ್ಲಿ ಸ್ಕಿಲ್ ವೈಸ್ ನೋಡಿದ್ರೆ ಅಫ್ಕೋರ್ಸ್ RCB ಕಾನ್ಫಿಡೆಂಟ್ ಆಗಿರ್ತಾರೆ ಅಂತಂದ್ರೂ ಇಲ್ಲಿ ಟ್ಯಾಕ್ಟಿಕಲ್ ಮಿಸ್ಟೇಕ್ಸ್ ಯಾರು ಕಮ್ಮಿ ಮಾಡ್ತಾರೋ ಅವ್ರಿಗೆ ಸ್ವಲ್ಪ ವಿನ್ ಆಗೋ ಸಾಧ್ಯತೆ ಇರುತ್ತೆ.